ಎಂದು ಸ್ವಾತಂತ್ರ್ಯವನ್ನು ತರಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದರ ಮೂಲಕವಾಗಿ ನಾನಾ ಫಡ್ನವೀಸ್ ಅಂತಕ್ಕಂಥವನು ಒಬ್ಬ ಮರಾಠ. ಆತನ ಕೆಳಗೆ ಕೆಲಸ ಮಾಡಿದಂತ ದಂಡನಾಯಕ ತಾತ್ಯಾ ಟೋಪಿ ಮರಾಠ, ನಾನಾ ಫಡ್ನವೀಸ್ ಮರಾಠ. ಅಲ್ಲಿಂದ ಮುಂದೆ ಬಂದದ್ದು ಝಾನ್ಸಿ ಲಕ್ಷ್ಮೀಬಾಯಿ, ಆಕಿ ಬ್ರಾಹ್ಮಣತೆ. ಅವರೆಲ್ಲರೂ ಕರೆತು ಈ ಸ್ವಾತಂತ್ರ್ಯ ಸಂಗ್ರಾಮದ ಬಾದಶಾಹ, ಹಿಂದೂಸ್ತಾನದ ಬಾದಶಾಹ ಯಾರು ಅಂತಂದ್ರೆ ಬಹದ್ದೂರ್ ಜಫರ್ ಅಂತಕ್ಕಂಥವ್ರು ಮೊಘಲ್ ಸಂಸ್ಥಾನದ ಕೊನೆಯ ಬಾದಶಾಹ ಆತಾಗಲೇ ಬಹಳ ಕಾವ್ಯಗಳನ್ನು ರಚಿಸ್ತಿದ್ದ, ಕಣ್ಣು ಕಾಣ್ತಿರ್ಲಿಲ್ಲ. ಆಗಲೇ ಮೊಘಲರ ಎಲ್ಲ ದಂಡನಾಯಕರು ಸ್ವತಂತ್ರರಾಗಿ ಬಿಟ್ಟಿದ್ರು. ಆ ಕೆಂಪು ಕೋಟೆಯೊಳಗೆ ಮಾತ್ರ ಆತನ ಆಧಿಪತ್ಯ ನಡೀತಿದ್ದೆ ವಿನಃ ಹೊರಗಡೆಗೆ ನಡೀತಿರ್ಲಿಲ್ಲ. ಆದ್ರೆ ಇಡೀ ಭಾರತ ದೇಶ ಯಾರಾದ್ರೂ ಒಬ್ಬ ನಾಯಕ ಬೇಕಲ್ಲ, ಆ ನಾಯಕರಿಗಾಗಿ ಬಹದ್ದೂರ್ ಜಫರ್ ಅವರನ್ನ ಆಯ್ಕೆ ಮಾಡಿಕೊಂಡು ಅವ್ರ ಮೂಲಕ ಸ್ವಾತಂತ್ರ್ಯ ಸಮರವನ್ನ ಮಾಡಿದ್ರು. ಬರೇ ಲಖನೌನಲ್ಲಿ ಹಿಂದೂ ಮುಸಲ್ಮಾನರ ಕಲ್ತು ಬ್ರಿಟಿಷರ್ಸ್ನ ಹೇಗೆ ಕೊಂದ್ರು ಅನ್ನೋದನ್ನ ಬರೀತಾರೆ. ನೀವೆಲ್ಲರೂ ಕೂಡ ಆಶ್ಚರ್ಯ ಪಡಬೇಕಾದಂತಹ ಒಬ್ಬ ದೊಡ್ಡ ಮೊಘಲ್ ಸಂಸ್ಥಾನದ ಕೊನೆಯ ಬಾದಶಾಹನಾಗಿರ್ತಕ್ಕಂಥ ಬಹದ್ದೂರ್ ಜಫರ್ ಅವರು, ಅವರ ಅಂತ್ಯಕ್ರಿಯೆ ಆಗಿದ್ದು ಇಲ್ಲಿ ಬರ್ಮಾದಲ್ಲಿ ರಂಗೂನ್ ಹತ್ರ. ಅವರನ್ನ ಎರಡು ಕೈಗಳಿಗೆ ಕಾಲುಗಳಿಗೆ ಚೈನ್ ಅನ್ನ ಹಾಕಿ ಆತನನ್ನ ಗಡಿಪಾರು ಮಾಡಿ ಭಾರತ ದೇಶದಿಂದ ಬರ್ಮಾಕ್ಕೆ ತೆಗೆದುಕೊಂಡು ಹೋಗಿ ರಂಗೂನ್ನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಇಟ್ಟಂತವರು ಬ್ರಿಟಿಷರ್ಸ್. ಅಲ್ಲಿ ಅವರನ್ನ ಸರಿಯಾದಂತಹ ಸಮಾಧಿಯನ್ನು ಕೂಡ ಮಾಡಲಿಲ್ಲ. ಇವತ್ತು ವೈಭವಯುತವಾದಂತ ಮುಸಲಿಮ್ಸ್ಗಳು ಏನಿದ್ದಾವೆ, ಅದು ತಾಜ್ ಮಹಲ್ ಇರ್ಬೋದು, ಮತ್ತೊಂದೇ ಇರ್ಬೋದು, ಟಿಪ್ಪು ಸುಲ್ತಾನ್ ಸಂಗಮದಲ್ಲಿ ಇರ್ತಕ್ಕಂಥ ಸಮಾಧಿ ಸ್ಥಳ ಆಗಿರ್ಬೋದು. ಆದರೆ ಮೊಘಲರ ಕೊನೆಯ ಅರಸ ಬಾದ್ಶಾ ಸತ್ತದ್ದು ಒಬ್ಬ ಸಾಮಾನ್ಯ ಪ್ರಜೆಯಂತೆ. ಅಲ್ಲಿಯೂ ಕೂಡ ಯಾವುದೇ ಅನುಕೂಲಗಳನ್ನು ಇವತ್ತು ಕೂಡ ಕೊಟ್ಟಿಲ್ಲ. ಆದರೆ ಭಾರತ ದೇಶದ ಜನ ಯಾವಾಗಾದರೂ ರಂಗೂರಿಗೆ ಹೋದಂಥವರು ಯಾರು ಏನು ಹೇಳಿದ್ರು ಕೂಡ ಬಹದ್ದೂರ್ ಜಫರ್ ಅವರ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ. ಇದೇನದರ ಅರ್ಥ ಅಂದ್ರೆ ಹಿಂದೂ ಮುಸ್ಲಿಂ ಬಾಂಧವ್ಯ ಈ ದೇಶದಲ್ಲಿ ಬಹಳ ಕಾಲದಿಂದ ಇದ್ದಿರ್ತಕ್ಕಂಥದ್ದು, ಶಾಂತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧರ್ಮ ಅನ್ನುವ ಮಾತನ್ನ ಹೇಳಿದ್ರು. ಭಯೋತ್ಪಾದನೆ ಅನ್ನುವಂಥದ್ದು ಏನಿದೆ, ಈ ಭಯೋತ್ಪಾದನೆ ಅನ್ನುವಂಥದ್ದು ಒಬ್ಬ ಅಸ್ವಸ್ಥ ಮನಸ್ಸಿನ, ಒಬ್ಬ ರೋಗಿಯಾದಂಥವನ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು. ಯಾವ ಧರ್ಮವೂ ಕೂಡ ನೀನು ಕ್ರೂರವಾಗಿ ಜನಗಳನ್ನು ಕೊಲ್ಲು ಅಂತ ಹೇಳೋದಿಲ್ಲ. ಅದರಲ್ಲಿಯೂ ಕೂಡ ಕುರಾನ್ ಈ ಧರ್ಮವನ್ನ ಹೇಳೋದೇ ಇಲ್ಲ. ಅಲ್ಲಿ ಅನೇಕ ವಿಚಾರಗಳನ್ನ ನಾನು ಕತೆ ಮಾಡಿ ಹೇಳ್ಬೋದಾಗಿತ್ತು. ನನ್ನ ಹತ್ರ ಈ ಶಾಂತಿ ಪ್ರಕಾಶನದ ಎಲ್ಲ ಪುಸ್ತಕಗಳು ಇದಾವೆ. ಇವರೆಲ್ಲರೂ ಕೂಡ ನನ್ನ ಹತ್ರ ಹೆಚ್ಚಿನ ಪರಿಚಯ ಇರತಕ್ಕಂಥವ್ರು ಕೂಡ. ನಾಳೆ 17ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಹೋಗ್ತಾ ಇದ್ದೆ. ನಿಮಗೆ ಆಶ್ಚರ್ಯದ ಸಂಗತಿ ಅಂದ್ರೆ ಕರ್ನಾಟಕದಲ್ಲಿ ವಕ್ಫ್ ಮಂತ್ರಿ ಅಂದ್ರೆ ಇಲ್ಲಿಯವರೆಗೆ ಬರೀ ಮುಸ್ಲಿಮರೇ ವಕ್ಫ್ ಮಂತ್ರಿಗಳಾಗ್ತಿದ್ರು. ಆದರೆ 1 ವರ್ಷದ ಕಾಲ ಹಿಂದುವಾಗಿ ಲಿಂಗಾಯತನಾಗಿ ವಕ್ಫ್ ಮಂತ್ರಿ ಆದಂಥವನು ನಾನು ಒಬ್ಬನೇ 1956ರಿಂದ ಇಲ್ಲಿವರೆಗೆ. ಆ ಸಂದರ್ಭದಲ್ಲಿ ಅದರ ನಿಯಮಾವಳಿಗಳನ್ನು ಬದಲಿ ಮಾಡಿ ಹಾಸ್ಟೆಲ್ಗಳಿಗೆ ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಯಾತ್ರಾ ಹಜ್ ನಿವಾಸಕ್ಕೆ, ವಕ್ಫ್ ನಿವಾಸಕ್ಕೆ ಜಾಗ ಕೊಡ್ತಕ್ಕಂಥದ್ದು, ಕಟ್ಟಡ ಕಟ್ತಕ್ಕಂಥದ್ದು ಮಾಡಿ ಇವತ್ತಿಗೂ ಕೂಡ ವಕ್ಫ್ ಬೋರ್ಡ್ನವರು 68 ಲಕ್ಷ ರೂಪಾಯಿಗಳು ನಾನು ಲ್ಯಾಂಡ್ ಆರ್ಮಿಯ ಲಾಭದಿಂದ ಕಟ್ಟಿಸಿದ್ದಂಥ ಮನುಷ್ಯ. ನೀವು ಯಾರಾದರೂ ಕೂಡ ನೀವು ಅಲ್ಲಿ ಹೋದ್ರೆ ಗೊತ್ತಾಗ್ತದೆ. ಆ ಭವನಕ್ಕೆ ಹೋದ್ರೆ ಅಲ್ಲಿ ನಾನು ಅಡಿಗಲ್ ಸಮಾರಂಭ ಮಾಡಿರೋದನ್ನ ನೀವು ಕಾಣ್ತೀರಿ. ಇವತ್ತಿಗೂ ಕೂಡ 68 ಲಕ್ಷ ರೂಪಾಯಿಗಳು ಕಟ್ಟಿಸಿದ್ದೇವೆ. ಹಜ್ ಯಾತ್ರೆಗೆ ಸಂಬಂಧಪಡುವಂತ ದೊಡ್ಡ ದೊಡ್ಡ ಆಸ್ತಿಯನ್ನು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಯಾವುದೇ ಪವಿತ್ರವಾಗಿರ್ತಕ್ಕಂಥ ಧರ್ಮದ ಆಸ್ತಿಯನ್ನ ನಾವು ತಿನ್ನಬಾರ್ದು. ಎಲ್ಲ ಕಡೆಗೂ ಕೂಡ ಬಹಳ ಕೆಟ್ಟ ಜನ ಇರ್ತಾರೆ. ದೇವರ ದುಡ್ಡು ಅಂದ್ರೆ ನಮ್ಗೆಲ್ಲ ಪ್ರೀತಿ, ಯಾಕಂದ್ರೆ ದೇವರು ಏನು ಕೇಳೋದಿಲ್ಲ ಪ್ರಶ್ನೆ. ಆದ್ರಿಂದ ದೇವರ ದುಡ್ಡು ತಿಂದಂತವನೇ ಬಹಳ ದೊಡ್ಡ ಮನುಷ್ಯನಾಗಿರ್ತಾನೆ. ಅದೇ ಬರೀ ಹಿಂದೂಗಳಲ್ಲೇ ಇಲ್ಲ. ಒಂದೇ ಸಣ್ಣ ಉದಾಹರಣೆಯನ್ನ ನಿಮ್ಗೆ ಹೇಳ್ತಾರೆ. ಬಹಳ ಜನ ಬೆಂಗಳೂರಿಗೆ ಬಂದಂತವ್ರು ವಿಂಡ್ಸರ್ ಮ್ಯಾನರ್ ಅನ್ನುವಂತ ಹೋಟ್ಲಕ್ಕೆ ಹೋಗಿರ್ಬೋದು ನೀವೆಲ್ಲ. ಅಲ್ಲಿ ಒಂದು ರೂಮ್ ಇದೆ, ಪ್ರೆಸಿಡೆಂಟ್ ಶೂಟ್ ಅಂತ. ಆ ಸ್ವೀಟ್ಗೆ ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ಬಾಡಿಗೆ.
ಅದರಲ್ಲಿ ಊಟ ತಿಂಡಿ ಕಾಫಿ ಅದ್ಯಾವುದೂ ಸೇರಿರೋದಿಲ್ಲ. ಬರೀ ಆ ರೂಮ್ನಲ್ಲಿ ರಾತ್ರಿ ಮಲಗಿ ಎದ್ದು ಬರೋಕ್ಕೆ 1 ಲಕ್ಷ ರೂಪಾಯಿ ಬಾಡಿಗೆ ಆಗುತ್ತೆ. ಕನಿಷ್ಠ ಬಾಡಿಗೆ ಯಾವುದು ಅಂತಂದ್ರೆ 15,000 ರೂಪಾಯಿ. ಇಲ್ಲಿರುವಂತಹ ಮುಸ್ಲಿಂ ಬಂಧುಗಳು, ಹಿಂದೂ ಬಂಧುಗಳು, ಯಾರು ಕೂಲಿ ಕೆಲಸ ಮಾಡ್ತಾರೆ, ಯಾರು ಬೀಡಿ ಸುತ್ತಾರೆ, ಯಾರು ಹೂ ಕಟ್ತಾರೆ, ಅವ್ರ ಆದಾಯ ಇಡೀ ವರ್ಷಕ್ಕೆ 20,000 ಅವ್ರು ಖರ್ಚು ಮಾಡ್ತಕ್ಕಂಥ. ಆದ್ರೆ ಅಲ್ಲಿ 15,000 ರೂಪಾಯಿ ಕನಿಷ್ಠ. ಅದು ವಕ್ಫ್ ಪ್ರಾಪರ್ಟಿ, ಅದು ವಕ್ಫ್ ಇದಕ್ಕೆ ಸೇರಿರ್ತಕ್ಕಂಥದ್ದು. ಅದಕ್ಕೆ ಬಾಡಿಗೆ ಎಷ್ಟು ಕೊಡ್ತಿದ್ರು ಆ ಹೋಟೆಲ್ದವರು ಅಂದ್ರೆ 6,000 ರೂಪಾಯಿ ಬಾಡಿಗೆ ಕೊಡ್ತಿದ್ರು. ಅದನ್ನು ನಾವು ಸುಪ್ರೀಂ ಕೋರ್ಟ್ ವರೆಗೆ ತಗೊಂಡು ಹೋಗಿ ನಮ್ಮ ಆಸ್ತಿ ಅವ್ರನ್ನ ಕೈ ಬಿಡಿ ಅಂದ್ಮೇಲೆ ಈಗ 25 ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತಾರೆ. ಯಾಕಂದ್ರೆ ಕೇಸ್ ನಾವು ಗೆದ್ವಿ ಸುಪ್ರೀಂ ಕೋರ್ಟ್ ನಲ್ಲಿ. ಹೌದು, ನಮ್ದೇ ಇದು ವಕ್ಫ್ ಆಸ್ತಿ ಅಂತ ಆಯ್ತು. ಈಗ ಅವರು 25 ಲಕ್ಷ ರೂಪಾಯಿ ಕೊಡ್ತಾರೆ. ಅವತ್ತು 6,000 ರೂಪಾಯಿ ಬಾಡಿಗೆ ಕೊಟ್ಟಂತ ಮುಸ್ಲಿಂ ಧುರೀಣರು ವಕ್ಫ್ನ ಅಧ್ಯಕ್ಷರಾಗಿದ್ರು. ವಕ್ಫ್ಗೆ 25 ಲಕ್ಷ ರೂಪಾಯಿಗಳ ಬಾಡಿಗೆ ಬರಂತೆ ಮಾಡಿದಂತವರು ಕೂಡ ಯುವಕರಾಗಿರ್ತಕ್ಕಂಥ ಮುಸ್ಲಿಂ ಬಾಂಧವರು ಅವರು ವಕ್ಫ್ ಬೋರ್ಡ್ ನಲ್ಲಿ ಇದ್ರು. ಅಂದ್ರೆ ಇದ್ರ ಮೇಲೆ ಅರ್ಥ ಮಾಡ್ಕೊಳ್ಳಿ, ದೇವ್ರ ದುಡ್ಡು ತಿನ್ನಕ್ಕೆ ಯಾವ ಜಾತಿನೂ ಇಲ್ಲ ಇದರಲ್ಲಿ. ಎಲ್ಲಾ ಜಾತಿಯವರು ದೇವ್ರ ದುಡ್ಡು ತಿನ್ಬೇಕು, ದೈವ ದುಡ್ಡು ತಿನ್ಬೇಕು. ಆದ್ರೆ ಇವತ್ತು ಇಂಥ ಒಂದು ಒಳ್ಳೆಯ ಟ್ರಸ್ಟ್ ಅನ್ನ ಮಾಡ್ಕೊಂಡು ನೀವು ಇವತ್ತು ಶಾಲೆಯನ್ನ ಕಟ್ಟಿಸಿದ್ದೀರಿ. ಈ ಇಸ್ಲಾಮಿಯಾ ಮೈನಾರಿಟಿ ಎಜುಕೇಶನಲ್ ಅಂಡ್ ವೆಲ್ಫೇರ್ ಟ್ರಸ್ಟ್ ನ ಮೂಲಕವಾಗಿ 175ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾದಂತಹ ವಿದ್ಯಾಭ್ಯಾಸ, ಊಟ, ವಸತಿ ಸೌಕರ್ಯಗಳನ್ನ ಮಾಡಿದ್ದಾರೆ. ಬಸವಾದಿ ಪ್ರಮುಖರು 12ನೇ ಶತಮಾನದಲ್ಲಿ ಭಾರತ ದೇಶಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿಯೇ ಇಂಥ ಮಠಮಾನ್ಯಗಳನ್ನ ಮಾಡಿದ್ರಿಂದ ನಮ್ಮ ತೆಗಿನ ಮಠದ ಸ್ವಾಮಿಗಳು ಅನೇಕ ವಿದ್ಯಾಸಂಸ್ಥೆಗಳನ್ನ ಕಟ್ಟಿಸಿದರು. ಅದೇ ರೀತಿ ಕರ್ನಾಟಕದ ಉದ್ದಗಲದಲ್ಲಿ ವೀರಶೈವ ಮಠಗಳೆಲ್ಲದರಲ್ಲಿಯೂ ಕೂಡ ದಾಸೋಹದ ಪರಂಪರೆ ಇದೆ. ಆ ದಾಸೋಹದ ಪರಂಪರೆ ಇರೋದ್ರಿಂದ ನಾವೆಲ್ಲರೂ ಇವತ್ತೇನು ವಿದ್ಯಾವಂತರಾಗಿದ್ದೇವೆ. ಯಾವ ಜಾತಿಯವರೇ ಆಗಿರ್ಲಿ, ಶಿವಕುಮಾರ ಮಹಾಸ್ವಾಮಿಗಳು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಒಂದು ದಿವಸಕ್ಕೆ 10,000 ವಿದ್ಯಾರ್ಥಿಗಳು ಊಟ ಮಾಡ್ತಾರೆ. 10,000 ವಿದ್ಯಾರ್ಥಿಗಳು. ಆ ಮಠಕ್ಕೆ ಇರ್ತಕ್ಕಂಥ ಆಸ್ತಿ ಎಷ್ಟು ಅಂತಂದ್ರೆ ರಾಗಿ ಬೆಳೆಯ ಒಂದು 80 ಎಕರೆ ಅಷ್ಟೇ. ತುಮಕೂರಿನಲ್ಲಿ ನೀವು ಯಾವ್ದಾದ್ರು ಗ್ಯಾರೇಜ್ಗೆ ಹೋಗ್ರಿ, ಅಲ್ಲಿ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ಲಾರಿ ಬಾಡಿಯನ್ನ ಕಟ್ತಾರೆ, ಮೆಕ್ಯಾನಿಕ್ಸ್ ಇದ್ದಾರೆ, ಎಲ್ಲ ಮುಸ್ಲಿಂ ಜನಾಂಗದವರು. ಅಲ್ಲಿ ಹೋಗಿ ನಿಮ್ ಕಾರನ್ನು, ನಿಮ್ ಲಾರಿಯನ್ನು ಅಲ್ಲಿ ರಿಪೇರಿ ಮಾಡಿಸ್ಕೊಳ್ರಿ, ಬಾಡಿ ಬಿಲ್ಡಿಂಗ್ ಮಾಡ್ರಿ. ಅವ್ರು ಏನ್ ಹೇಳ್ತಾರಂತ ಕೇಳ್ಕೊಂಬಂದು ನನಗೆ ಹೇಳಿ. ಎಲ್ಲ ಮಾಡಿದ ಮೇಲೆ ಎಷ್ಟತ್ತಪ್ಪ ನಿನ್ ಬಿಲ್ ಅಂದ್ರೆ ಒಂದು 10,000 ಅಂದ್ರೆ ಆ 10,000 ಅವ್ನು ಇಸ್ಕೊಳ್ಳೋದಿಲ್ಲ ಒಂದೇ ಸಲಕ್ಕೆ. ಏನ್ ಹೇಳ್ತಾನೆ ನಿಮಗೆ ಅಂದ್ರೆ, ನೀವು ಸಿದ್ಧಗಂಗಾ ಮಠಕ್ಕೆ ಹೋಗಿ ಆ ಸ್ವಾಮಿಗಳು ನಡೆಸ್ತಾ ಇರ್ತಕ್ಕಂಥ ಪ್ರಸಾದ ನಿಲಯಕ್ಕೆ ದೇವರು ಅಲ್ಲಾಹು ನಿಮಗೆ ಏನು ಬುದ್ಧಿ ಕೊಡ್ತಾನೆ ಅಷ್ಟಲ್ಲಿ ದಾನ ಮಾಡಿ ರಸೀದಿ ತಗೊಂಬರ್ರಿ, ಹಾಗಾದ್ರೆ ನಿಮ್ ಲಾರಿ ಬಿಡ್ತೀನಿ ಅಂತ ಹೇಳ್ತಾನೆ. ಅವನು ಏನ್ ತಗೋಬೇಕು ಅದನ್ನ ತಗೊಳ್ತಾನೆ. 10,000 ಬೇಕು. ಇವ್ರು ಒಂದು ಡಬ್ಬಿ ಎಣ್ಣೆ ಕೊಡಿಸ್ಬೋದು, ಒಂದು ಕುಟ್ಟಿ ತರಕಾರಿ ಕೊಡಿಸ್ಬೋದು, ಅಥವಾ ಒಂದು ಲೋಡ್ ಅಕ್ಕಿ ಕೊಡಿಸ್ಬೋದು. ಆ ರೀತಿಯಾಗಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮೊದಲಾಗಿರ್ತಕ್ಕಂಥ ಎಲ್ಲ ಜನ ಕಲಿತು ಪವಾಡ ಸಾದೃಶ್ಯವಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳ ನಡೆದಾಡುವ ದೇವರು ಅಂತ ಕರಿತೀವಿ. ಆ ರೀತಿಯಾಗಿ 10,000 ವಿದ್ಯಾರ್ಥಿಗಳಿಗೆ ಇವತ್ತು ಊಟ ವಸತಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾನು ಸುಮ್ಮನೆ ಇಲ್ಲಿ ನೋಡಿದೆ, ನಾನು ಜೀವನ ಮತ್ತು ಸಂದೇಶ ಅಂತ ನನಗೆ ಇದೆಲ್ಲ ಓದಿದ್ದೆ. ಆದ್ರೆ ಇಲ್ಲಿ ಈ ಪ್ರವಾದಿಗಳಿಗೆ ಹೇಳಿರ್ತಕ್ಕಂಥ ಮಾತನ್ನ ನೀವು ನೋಡಿ. ಎಲ್ಲ ಮಾತುಗಳಿಗಿಂತಲೂ ಮಿಗಿಲಾದ ಮಾತು ಅಲ್ಲಾಹನ ಸ್ಮರಣೆಯಾಗಿದೆ. ಯಾವುದು ಮಾತು ಬಹಳ ಪ್ರಭಾವ ಅಂತಂದ್ರೆ ದೇವರ ನಾಮ ಪ್ರಭಾವ. ಅಲ್ಲಾಹನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಪ್ರಭಾವ. ಮನುಷ್ಯ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಬೇಕಾಗಿದ್ರೆ ಹೆಚ್ಚು ಮಾತನಾಡಬಾರದು, ಆತ ಬಹಳ ಮೌನವಾಗಿರ್ಬೇಕು. ಆದ್ರಿಂದಲೇ ಅನೇಕ ನಿಮ್ಮ ಮೌಲ್ಯಗಳು, ಅನೇಕ ನಿಮ್ಮ ಧರ್ಮಗುರುಗಳು, ಎಲ್ಲ ಮತದ ಧರ್ಮಗುರುಗಳು ಕೂಡ ಅಂತ ಒಂದು ಅನುಷ್ಠಾನವನ್ನ ಮಾಡ್ತಾರೆ. ಅತ್ಯುತ್ತಮ ಕೆಲಸ ಬಂದರೆ ಸಾಹಸದ ಕೆಲಸ. ಅಂದ್ರೆ ದುಡಿಯುವಕ್ಕಾಗಿ ನಾವು ಎಲ್ಲಿಯಾದ್ರೂ ಹೋಗಿ ಕೆಲಸ ಮಾಡಬಹುದು. ಇವತ್ತು ನಾನು ನನ್ನ ಅನುಭವವನ್ನ ಹೇಳೋದಾಗಿದ್ರೆ, ಅನೇಕರು ITI ಅನ್ನ ಈ ನಮ್ಮ ಗುರುಗಳ ಕಾಲೇಜಿನಲ್ಲಿ ಓದ್ಕೊಂಡು ಬಂದಂಥವ್ರು, ಇನ್ನೊಬ್ಬ ಗುರುಗಳ ಕಾಲೇಜಿನಲ್ಲಿ ಅವರು ಪಾಲಿಟೆಕ್ನಿಕ್ ಮಾಡ್ಕೊಂಡವರು, ಎಲ್ಲ ಹಿಂದೂಗಳ ಹುಡುಗರು ಸರ್ ನನಗೇನಾದ್ರೂ ಒಂದು ಕೆಲಸ ಕೊಡಿಸಿರಿ ಅಂತ ಬರ್ತಾರೆ. ಯಾವುದೇ ಮುಸ್ಲಿಂ ಹುಡುಗ ನಮ್ಮ ಹತ್ರ ಕೆಲಸ ಕೊಡಿಸಿ ಅಂತ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅವರೆಲ್ಲ ಒಟ್ಟುಂಬಿದರು ಅಂತ ಅಲ್ಲ, ಅವ್ರು ಯಾವ್ದಾದ್ರು ಕೆಲಸವನ್ನ ಎಲ್ಲಿಯಾದ್ರೂ ಹೋಗಿ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ. ಈ ಹಿಂದೂ ಹುಡುಗರು, ಈ ಲಿಂಗಾಯತ ಹುಡುಗರು ಅಲ್ಲೇ ಅಪ್ಪ ಅಮ್ಮನಿಂದನೇ ಸುತ್ತರ್ಕಂತ ಇರ್ಬೇಕು.
ಅದು ಕೈ ಕೆಲಸ ಆಗಿರಬಾರ್ದು, ಧೂಳು ತಿನ್ನಬಾರ್ದು, ತಿಂಗಳಿಗೆ 31 ದಿವಸ ಎಣಿಸಿ ಸಂಬಳ ತಗೊಳ್ಳಂತ ಕೆಲಸ ಆಗಬೇಕು. ಇದು ವ್ಯತ್ಯಾಸ. ಅದರಿಂದಲೇ ಅತ್ಯುತ್ತಮ ಕೆಲಸವೆಂದರೆ ಸಾಹಸದ ಕೆಲಸ. ಇವತ್ತು ಅರಬ್ ಸ್ಥಾನದಲ್ಲಿ ಕೆಲಸ ಸಿಗ್ತದೆ ಅಂದ್ರೆ ಅಲ್ಲಿಗೂ ಹೋಗ್ಬೋದು, ಮುಂಬೈಯಲ್ಲಿ ಕೆಲಸ ಸಿಗ್ತದೆ ಅಂದ್ರೆ ಅಲ್ಲಿಗೂ ಹೋಗ್ಬೋದು, ಮತ್ತೆ ಇಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಳ್ತಕ್ಕಂಥದ್ದು ಆಗ್ಬೋದು. ಮನುಷ್ಯನಿಗೆ ಧಾರ್ಮಿಕ, ನೈತಿಕ ಮತ್ತು ಆಧ್ಯಾತ್ಮಿಕ ಲಾಭ ಸಿಗುವ ಕಾರ್ಯಗಳೇ ಅತ್ಯುತ್ತಮವಾದವು. ಆದರೆ ಪ್ರಾರ್ಥನೆ ಮಾಡಿ, ಆ ರೀತಿಯಾಗಿ ಮೌನವಾಗಿರಿ, ನಿಮ್ಮ ಕೆಲಸವನ್ನ ನೀವು ಚೆನ್ನಾಗಿ ಮಾಡಿ ಅಂದಾಗ ಅವನಿಗೆ ಅನ್ಯ ವಿಚಾರಗಳ ಯೋಚನೆ ಮಾಡ್ತಕ್ಕಂಥದ್ದು ನಿಲ್ತದೆ. ಸರ್ವಿಂಗ್ ಹ್ಯಾಂಡ್ಸ್ ಆರ್ ಓಲಿಯರ್ ದ್ಯಾನ್ ಪ್ರೇಯಿಂಗ್ ಲಿಪ್ಸ್ ಅಂತ ಮದರ್ ತೆರೇಸಾ ಹೇಳ್ತಾರೆ. ಕ್ರಿಶ್ಚಿಯನ್ ಧರ್ಮದ ಸಂತರವರು 16ನೇ ವರ್ಷಕ್ಕೆ ಭಾರತ ದೇಶಕ್ಕೆ ಬಂದರು, ಭಾರತ ರತ್ನ ಪದವಿಯನ್ನು ಪಡೆದರು. ಸರ್ವಿಂಗ್ ಹ್ಯಾಂಡ್ಸ್ ಆರ್ ಹೋಲಿಯರ್ ದ್ಯಾನ್ ಪ್ರೇಯಿಂಗ್ ಲಿಪ್ಸ್. ಕೆಲಸ ಮಾಡುವ ಕೈಗಳು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತಲೂ ಹೆಚ್ಚು ಪವಿತ್ರವಾದದ್ದು ಅಂತ. ಅಂದ್ರೆ ನಿನ್ನ ಅನ್ನ ನೀನು ಗಳಿಸ್ಬೇಕು ಅಂತಂದು. ಅತ್ಯಂತ ಕೆಟ್ಟ ಕೂಡು ಹೃದಯದ ಕೂಡಾಗಿದೆ. ಹೃದಯದ ಶ್ರೀಮಂತಿಕೆ ನಿಜವಾದ ಶ್ರೀಮಂತಿಕೆ. ಕೊಡುವ ಕೈ ಪಡೆಯುವ ಕೈಗಿಂತ ಉತ್ತಮವಾಗಿದೆ. ಮದರ್ ತೆರೇಸಾ ಹೇಳುವ ಮಾತಿಗೂ, ಜೇಸಸ್ ಹೇಳುವ ಮಾತಿಗೂ, ಮತ್ತೆ ಕುರಾನ್ ಹೇಳುವ ಮಾತಿಗೂ ಈ ವಿಚಾರಗಳನ್ನ ನೀವು ಯೋಚನೆ ಮಾಡಿ. ಪಾಪ ಕಾರ್ಯಗಳ ಪೈಕಿ ಅತ್ಯಂತ ಘೋರವಾದದ್ದು ಸುಳ್ಳು. ಕಲಬೇಡ, ಖುಷಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಬಸವಣ್ಣ ಹೇಳಿದ್ದು. ಸೊ ಸುಳ್ಳು ಹೇಳೋದ್ರಾಗೆ ಬೆಳಗ್ಗಿನಿಂದ ಸಂಜೆವರೆಗೂ ಸುಳ್ಳು ಹೇಳೋದೇ ನಮ್ಮ ಕೆಲಸ. ಈ ರೀತಿ ಇರ್ತಕ್ಕಂಥದ್ದು ಮನುಷ್ಯನ ಅತ್ಯುತ್ತಮ ಬುದ್ಧಿ ದೈವ ಭಕ್ತಿ. ಮದ್ಯಪಾನವು ಕೆಡುಕುಗಳ ಜನನಿಯಾಗಿದೆ. ವಿಷಾದರ ಶೈಲಿ ಭರತ ಇರಿತಗಳಿಲ್ಲದೆ ಮೈದಾನದ ತ್ವರೆಯಂತೆ ಹರಿಯುತ್ತದೆ. ಅಲ್ಲಾಹನ ಕುರಾನನ ವಾಕ್ಯಗಳೇನಿವೆ ಅವು ಪ್ರವಾಹದಲ್ಲಿ ಹರಿದು ಹೋಗತಕ್ಕಂಥ ನದಿಯಂತೆ ಬೋರ್ಗರಿಯುವುದಿಲ್ಲ. ಹೌದು, ಮೈದಾನದಲ್ಲಿ ಸಮತಟ್ಟಾದ ನೆಲದಲ್ಲಿ ಹರಿಯುವಂತಹ ನದಿಯಂತೆ ಅದು ಶಾಂತವೂ ಆಳವೂ ಸಮೃದ್ಧವೂ ಆಗಿರುತ್ತದೆ. ಈ ಒಂದು ದೃಷ್ಟಿಕೋನದಿಂದ ನಾನು ಭಾರತ ದೇಶದ ಇತಿಹಾಸವನ್ನು ಬಹಳ ಹೇಳಬಹುದಾಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾರ್ ಅವರು ಈ ದೇಶದಲ್ಲಿ ಪ್ರಥಮವಾಗಿ ಅವರು ಇಸ್ಲಾಂ ಜನಾಂಗಕ್ಕೆ ಪ್ರತ್ಯೇಕವಾದ ಎಲೆಕ್ಟ್ರಲ್ ರೋಲ್ ಇರಬಾರದು ಅಂತ ಹೇಳಿದರು. ಆ ಎಲೆಕ್ಟ್ರಲ್ ರೋಲ್ ಇದ್ದೇನೆ ಬೊಮ್ಮಾಯಿಯಲ್ಲಿ ಗೆದ್ದು ಬಂದರು ಸೆಂಟ್ರಲ್ ಅಸೆಂಬ್ಲಿಗೆ, ಅದು ಬೇರೆ ವಿಷಯ. ಬಟ್ ಆದರೆ ಆ ಥರದ ಹೋರಾಟವನ್ನು ಅವರು ಮಾಡ್ಕೊಂತ ಬಂದಂಥವ್ರು ಆಗಿದ್ರು. ಆದರೆ ಕೊನೆಗೆ ಅವರು ಹೋರಾಟ ಮಾಡಿದ್ದು ಹಿಂದೂ ಮುಸಲ್ಮಾನರ ವಿಚಾರದಲ್ಲಿ ಐಕ್ಯತೆಯನ್ನ, ಸಾಮರಸ್ಯವನ್ನ ತರಬೇಕು ಅಂತ ಮಾಡಿದಂಥದ್ದು. ಅದೆಲ್ಲದಕ್ಕಿಂತಲೂ ಆದದ್ದು ಮೌಲಾನಾ ಅಬುಲ್ ಕಲಾಂ ಆಜಾದ್ರವರು ಇಂಡಿಯಾ ವಿನ್ಸ್ ಫ್ರೀಡಮ್ ಅಂತ ಹೇಳಿ ಒಂದು ಒಳ್ಳೆ ಪುಸ್ತಕ ಇದೆ. ಅದನ್ನ ಅವರ ಹುಮಾಯೂನ್ ಕಬೀರ್ ಅಂತ ಹೇಳಿ ಅವರು ದೊಡ್ಡ ಲೇಖಕರು, ಬಾಂಗ್ಲಾದೇಶದವರು. ಆತನ ಪ್ರೈವೇಟ್ ಸೆಕ್ರೆಟರಿ ಆಗಿದ್ರು, ದೊಡ್ಡ ಲೇಖಕ ಆತ. ಆತನ ಮಗಳು ಜಾರ್ಜ್ ಫರ್ನಾಂಡಿಸ್ ರವರ ಹೆಂಡತಿ. ಜಾರ್ಜ್ ಫರ್ನಾಂಡಿಸ್ ಕ್ಯಾಥೋಲಿಕ್ ಕ್ರಿಶ್ಚಿಯನ್. ಹುಮಾಯೂನ್ ಕಬೀರ್ ಅವರ ಮಗಳು ಅವರನ್ನ ಮದುವೆ ಆದರು. ಹುಮಾಯೂನ್ ಕಬೀರ್ ಅವರ ಹೆಂಡತಿ ಹಿಂದೂ, ಅವರ ಮಗಳೇ ಲಕ್ಷ್ಮಿ. ಆ ಲಕ್ಷ್ಮಿಯನ್ನೇ ಜಾರ್ಜ್ ಫರ್ನಾಂಡಿಸ್ ಮದುವೆ ಆಗಿರೋದು. ಇನ್ನು ಅನೇಕ ಇಂಥ ವಿಚಾರಗಳನ್ನು ನಾನು ಹೇಳ್ತಾ ಹೋಗ್ಬೋದು, ಬಹಳ ತಡ ಆಗ್ತದೆ. ನನಗೆ ಇನ್ನೊಂದು ಕಡೆಗೆ ಹೋಗ್ಬೇಕಾದಂಥದ್ದಿದೆ. ಒಂದು ಸಂತೋಷದ ಸಂಗತಿ ಅಂತಂದ್ರೆ, ಮುಸ್ಲಿಂ ಜನಾಂಗದಲ್ಲಿ ದುಡಿಮೆಯ ಕಡೆಗೆ ಒತ್ತು ಕೊಟ್ಟರು, ಇಂಗ್ಲಿಷ್ ಕಡೆಗೆ ಅವರು ಹೆಚ್ಚು ಯೋಚನೆಯನ್ನು ಮಾಡಲಿಲ್ಲ. ಅವರು ವಿದ್ಯಾಭ್ಯಾಸಕ್ಕೆ ತಮ್ಮ ಮಕ್ಕಳನ್ನ ಕಳಿಸಿಕೊಳ್ಳಿಲ್ಲ. ಇವತ್ತು ಸಾಚಾರ್ ಅಂತಕ್ಕಂಥ ಒಂದು ಸಮಿತಿಯ ನೇಮಕಾತಿಯನ್ನ ಭಾರತ ಸರ್ಕಾರ ಮಾಡಿತು. ಭಾರತ ಸರ್ಕಾರದ ಸಾಚಾರ್ ವರದಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 60 ವರ್ಷಗಳ ನಂತರ ಮಿಲಿಟರಿಯಲ್ಲಿ ಮತ್ತು ಪೊಲೀಸರಲ್ಲಿ ಮುಸ್ಲಿಂ ಜನಾಂಗಕ್ಕಿರುವಂತಹ ಪ್ರಾತಿನಿಧ್ಯ ಎಷ್ಟು ಅಂದ್ರೆ 1.3. ಇಟ್ಸ್ ಓನ್ಲಿ 1.3. The share of the Muslim population, which is more than 13% in the country. In UP and Bihar it is more than 18%. But the share of the Muslims among the military and the police is only 1.3. This glaring mistake and the glaring injustice that has been done is now reported no less a person than the judge. ಅವರು ಕೊಟ್ಟಂತ ರಿಪೋರ್ಟ್ ನಲ್ಲಿ, ಸಾಚಾರ್ ರಿಪೋರ್ಟ್ ನಲ್ಲಿ ಇದೆ.
ಆದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಈಗಾದರೂ ತಡ ಆದರೂ ಚಿಂತಿಲ್ಲ. ಇಸ್ಲಾಮಿಯಾ ಮೈನಾರಿಟಿ ಎಜುಕೇಶನ್ ಅವರು ಇಂಥ ಒಳ್ಳೆಯದು. ಇವತ್ತೆಲ್ಲ ಹುಡುಗಿಯರು ಬಂದು ಇಂಗ್ಲೀಷ್ನಲ್ಲಿ ಭಾಷಣ ಮಾಡಿದ್ಕೆ ನನಗೇನೋ ಇಂಗ್ಲೀಷಿನ ಮೋಹ ಇದೆ ಅಂತ ತಿಳ್ಕೊಬೇಡಿ. ನಾವೆಲ್ಲ ಕನ್ನಡ ಮೀಡಿಯಂನಲ್ಲೇ ಓದಿದೆವು, ಕಲಿತೆಲ್ಲ ಬುದ್ಧಿವಂತರಾಗಿದ್ದೇವೆ. ಅವರೆಲ್ಲ ಭಾಷಣ ಮಾಡಿದ್ರು ಹೆಣ್ಮಕ್ಕಳನ್ನ ಓದಿಸಬಾರ್ದು ಅನ್ನೋದು. ಇದೆಲ್ಲವನ್ನು ತಾವು ಬಿಡಬೇಕು. ಎಲ್ಲ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸಿ ಅವರು ತಮ್ಮ ಕೈ ಕಸುಬಿನ ಜೊತೆಗೂ ಕೂಡ ವಿದ್ಯಾವಂತರಾಗಿ ಎಲ್ಲದರಲ್ಲಿ ಸಮಾನವಾಗಿ ಕೆಲಸ ಮಾಡ್ತಕ್ಕಂಥ ಅನುಕೂಲಗಳನ್ನ ಮಾಡಲಿಕ್ಕೆ ನಮ್ಮ ಹರಪನಹಳ್ಳಿಯಲ್ಲಿ ಈ ಟ್ರಸ್ಟಿನವರು ಇಂಥ ಒಂದು ಒಳ್ಳೆಯ ಶಾಲೆಯನ್ನ ಕಟ್ಟಿರ್ತಕ್ಕಂಥದಕ್ಕೆ ಈ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅಬ್ದುಲ್ ವಹಾಬ್ ಜಮಾಯಿ ಇವರಿಗೆ ಮತ್ತು ನಮ್ಮ ನಜರುಲ್ಲಾ ಖಾನ್ ಐರಣಿ ಇವರಿಗೆ, ದಿಲ್ ಮೊಹಮ್ಮದ್ ಸಲ್ವಿ ಅವರು ಪ್ರಾಂಶುಪಾಲರು, ಇವರೆಲ್ಲರ ಈ ಸಾಹಸಕ್ಕೆ ಈ ದಿವಸ ಇವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಈ ಊರಿನ ಎಲ್ಲ ದೈವ ಭಕ್ತರಿಗೆ ಮತ್ತು ಇವತ್ತೇನು ಜನಾಂಗದ ಸಭೆ ಅನ್ನೋದಕ್ಕಿಂತಲೂ ಒಂದು ವಾರ್ಷಿಕೋತ್ಸವಕ್ಕೆ ತಾವು ಬಂದಿದ್ದೀರಿ. ಇಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಏನೆಲ್ಲ ಸಹಾಯ ಮಾಡಬೇಕು ಅಂತ ತಾವು ಬಯಸ್ತೀರಿ. ನಮ್ಮ ಕಾರ್ಯದರ್ಶಿಗಳಿಗೆ ಅವ್ರಿಗೆಲ್ಲ ಹೇಳ್ತೇನೆ. ನಾನು ವೈಯಕ್ತಿಕವಾಗಿ, ಸಾರ್ವಜನಿಕವಾಗಿ ಮತ್ತು ಅನೇಕ ನನ್ನ ಮುಸ್ಲಿಂ ಬಾಂಧವರ ಮೂಲಕವಾಗಿ ದೇಣಿಗೆಯನ್ನು ಕೊಡಿಸ್ಲಿಕ್ಕೆ, ವಂತಿಗೆಯನ್ನು ಕೊಡಿಸ್ಲಿಕ್ಕೆ ನಾನು ತಯಾರಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನಗೂ ಕರೆದು ಈ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಇಲ್ಲಿಯ ಆಡಳಿತ ಮಂಡಳಿಗೆ, ಬೋಧಕ ಸಿಬ್ಬಂದಿಗೆ, ವಿದ್ಯಾರ್ಥಿನಿಯರಿಗೆ ಹಾಗೂ ಈ ಪಟ್ಟಣದ ಎಲ್ಲ ಹಿರಿಯರಿಗೆ ನಾನು ನಮಸ್ಕರಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ನನಗೆ ಉರ್ದು ಬರೋದಿಲ್ಲ ಚೆನ್ನಾಗಿ, ಆದರೆ ಎಲ್ಲ ಕಡೆಗೆ ಹೋಗಿದ್ದೇನೆ. ಕೈರೋದಲ್ಲಿರುವಂಥ ದೊಡ್ಡ ಮಸೀದಿಗೆ ಹೋಗಿದ್ದೇನೆ. ಬೇರೆ ಬೇರೆ ಕಡೆ ಇರುವಂಥ ಪವಿತ್ರ ಮಸೀದಿಗಳಿಗೆಲ್ಲ ನಾನು ಹೋಗಿದ್ದೇನೆ. ಭಾರತ ದೇಶದಲ್ಲಿ ಪರಿಗಣಿಸಲ್ಪಟ್ಟಿರುವಂಥ ಎಲ್ಲ ಮಸೀದಿಗಳಿಗೆ ಮತ್ತು ಸಂಸ್ಥಾನಗಳಿಗೆ, ಅಜ್ಮೀರದಿಂದ ಹಿಡಿದು ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ವೈಯಕ್ತಿಕ ಗುರುಗಳ ಸಂಪರ್ಕ ನನಗಿದೆ ಅಂತೇಳಿ ಅತ್ಯಂತ ಸಂತೋಷ ಮತ್ತು ಅಭಿಮಾನದಿಂದ ನಾನು ಈ ಮಾತನ್ನು ಹೇಳಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.